ಸ್ನೇಹಿತರೆ, ನಾವು ಮಂತ್ರಾಲಯ ಕಡೆಯಿಂದ ಬಂದರೆ ನೋಡಿ ಈ ರೋಡಲ್ಲಿ ಬರ್ತೀವಿ ನೋಡಿ. ಇದು ಇನೋವಾ ಹೋಗ್ತಾ ಇದೆಯಲ್ಲ, ಆ ರೋಡಲ್ಲಿ ಬರ್ತೀವಿ. ಆ ರೋಡಲ್ಲಿ ಬಂದ್ಬಿಟ್ಟು ಯಾಕೆಂದರೆ ಕನ್ಫ್ಯೂಸ್ ಆಗುತ್ತೆ. ನೀವು ಗೂಗಲಲ್ಲಿ ನೋಡ್ತಾ ಇರಲ್ಲ, ರೋಡ್ ಚಿಕ್ಕದಾಗಿದೆ, ಗೊತ್ತಾಗೋದಿಲ್ಲ. ಸಡನ್ ಹಂಗೆ ನಾವು ಮುಂದಕ್ಕೆ ಹೋಗಿ ಮತ್ತು ವರ್ವಕಲ್ ಊರೊಳಕ್ಕೆ ಹೋಗ್ತಾ ಇದ್ವಿ. ಸಪೋರ್ಟ್ ಕೊಟ್ಟು ಈ ಕಲ್ಲನ್ನ ಮೇಲ್ಗಡೆ ನಿಲ್ಲಿಸಿದ್ದಾರೆ ಅಂತ ಅನ್ಕೊಬೋದು. ಬಟ್ ರಿಯಲ್ ಆಗಿ ನೋಡಿ ದೇವ್ರ ಸೃಷ್ಟಿ ಹೆಂಗಿದೆ ಅಂತ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಈಗ ನಾವು ಮಂತ್ರಾಲಯ ನೋಡಿಕೊಂಡು ವರ್ವಕಲ್ ಕಡೆಗೆ ಹೊಟ್ಟಿದ್ದೀವಿ. ಮಂತ್ರಾಲಯದಿಂದ ವರ್ವಕಲ್ ಒಂದು 120-130 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಅಲ್ಲಿಂದ ಇನ್ನೊಂದು 30-40 ಕಿಲೋಮೀಟ್ರ್ ಆದರೆ ನಿಮ್ಗೆ ಇನ್ನೂ ಒಳ್ಳೆ ಪ್ಲೇಸಸ್ ಎಲ್ಲ ಇದೆ. ಅದು ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ಸೊ ಇಲ್ಲೇ ಮಂತ್ರಾಲಯದಲ್ಲಿ ಟಿಫನ್ ಮಾಡ್ಕೊಂಡು ಹೊರಟಿದ್ದೀವಿ ಈಗ ವರ್ವಕಲ್ಗೆ. ಸ್ನೇಹಿತರೆ, ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದ್ರೆ ನಮ್ಮ ಚಾನಲಲ್ಲಿ ಈ ಥರ ಒಂಥರ ವಿಶೇಷವಾದಂಥ ಜಾಗಗಳು, ಅಂದರೆ ತುಂಬ ಕಮ್ಮಿ ಜನಕ್ಕೆ ಗೊತ್ತಿರೋವಂಥ ಪ್ಲೇಸಸ್ಸು, ಆ ಥರ ಪ್ಲೇಸಸ್ನೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸ್ನೇಹಿತರೆ, ಅವರು ಈ ಥರ ಹೊಸ ಜಾಗಗಳೆಲ್ಲ ನೋಡಲಿ. ಯಾಕಂದರೆ ತುಂಬ ಕಮ್ಮಿ ಜನಕ್ಕೆ ಗೊತ್ತು ಈ ವರ್ವಕಲ್ ಅನ್ನೋದು, ತುಂಬ ಕಮ್ಮಿ ಜನಕ್ಕೆ ಗೊತ್ತು. ಇದಾದಮೇಲೆ ಇನ್ನೊಂದು ನೆಕ್ಸ್ಟ್ ವೀಡಿಯೋನ ಬರೋದು, ಅದು ಅಷ್ಟೇ. ಆ ಪ್ಲೇಸನ್ನು ತುಂಬ ಕಮ್ಮಿ ಜನಕ್ಕೆ ಗೊತ್ತಿರೋದು. ಆ್ಯಕ್ಚುಲಿ ಅದು ಅದ್ರ ಡೀಟೇಲ್ಸ್ ಎಲ್ಲ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ, ಇನ್ನೊಂದು ಪ್ಲೇಸ್ದು. ಈಗ ಜಸ್ಟ್ ವರ್ವಕಲ್ ಹೊರಟಿದ್ದೀವಿ. ದಯವಿಟ್ಟು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸರಿ, ಅಂತ ಮುಗಿಸ್ಕೊಂಡು ಮನೆಗೆ ಹೋಗೋಣ ಇವತ್ತು. ಎಟ್ಲ ಯಾವಡನ್ನ ಹಾಲ್ಟ್ ಹೌದಮ್ಮ? ಎಟ್ಲ ಮುಗಿಸ್కొని వెళ్ళిపోదామా? ಸಾಯಂಕಾಲ ಟೈಮಿಂಗ್ಸ್ ನೋಡಿಕೊಂಡು ಏನು ಪರವಾಗಿಲ್ಲ. ಏನು 6-7 ಗಂಟೆಗೆ ಬಿಟ್ರು ನೈಟ್ ಒಂದು 12 ಗಂಟೆ 1 ಗಂಟೆಗೆ ಹೋಗ್ಬಿಡ್ತೀವಿ. ಬೆಳಗ್ಗೆ 1 ಅವರ್ ಲೇಟ್ ಆಗಿದ್ರೆ ಆಯಿತು. ಯಾಕಂದ್ರೆ ರಜಾನೂ ಇರುತ್ತೆ. ಇಲ್ಲ ಅಂದ್ರೆ ಇಲ್ಲ ಹಾಲ್ಟ್ ಆಗ್ಬಿಡೋಣ. ಹಾಲ್ಟ್ ಆಗ್ಬಿಟ್ಟು ನಾಳೆ ಯಾವ ಗಂಟೆ ನೋಡ್ಕೊಂಡು ಹೋಗೋಣ. ಹಿಂಗೆ దగ్గర ఏం లేదు. వరవకల్ చూసుకొని బిల్లాసర్గమ్మ, అదే మీరు చెప్పారు చౌడేశ్వరి టెంపుల్లో అవి చూసుకుంటే 3 సరిపోతుంది. ఇప్పుడు మళ్ళీ కొంచెం అట్లా వెళ్ళిపోవచ్చు. ಯಾವ ಗಂಟೆಗೆ ಹೋಗಿ ನೀವು ಅಮ್ಮನ ನಡೆಯೋಕೆ ಸುಮ್ಮನೆ. ನೀವೇನಾದ್ರು ಮಂತ್ರಾಲಯಕ್ಕೆ ಬರೋಂಗಿದ್ರೆ ಈ ಪ್ಲೇಸ್ನು ಬೇಕಾದ್ರೆ ನೋಡ್ಕೊಂಡು ಬರ್ಬೋದು. 115 ಕಿಲೋಮೀಟ್ರ್ ಆಗುತ್ತೆ ಮಂತ್ರಾಲಯದಿಂದ. ನಾವು ಮಂತ್ರಾಲಯದಿಂದ ಬಂದು ಆದೋಣಿ ಕ್ರಾಸ್ ಬರುತ್ತೆ, ಇಲ್ಲಿ ರೈಟ್ ಅಂತ ಹೋಗ್ಬೇಕಾಗುತ್ತೆ ವರ್ವಕಲ್ ಹೋಗೋದಕ್ಕೆ. ಎಮ್ಮಿಗ್ನೂರು ದುಡ್ಡೂರಮ್ಮ ಸ್ನೇಹಿತರೆ. ನಾವು ಹಿಂಗೆ ಬರ್ತೀವಲ್ಲ ಎಮ್ಮಿಗ್ನೂರು ಕ್ರಾಸ್ ಇದೆಯಲ್ಲ, ಹಂಗೆ ಮುಂದೆ ಬರ್ತೀವಿ. ಎಮ್ಮಿಗ್ನೂರು ಇಲ್ಲಿ ಬಂದ್ಬಿಟ್ಟು ನೀವು ಮತ್ತೆ ಲೆಫ್ಟ್ ಅಂತ ಹೋಗ್ಬೇಕಾಗತ್ತೆ. ಬೆಂಗಳೂರಿಂದ ಬಂದರೆ ಮೋಸ್ಟ್ಲಿ ಹಿಂಗೆ ಬರ್ತೀವಿ ಅನ್ಸುತ್ತೆ. ಮಂತ್ರಾಲಯದಿಂದ ಎಮ್ಮಿಗ್ನೂರು ಬಂದು ಎಮ್ಮಿಗ್ನೂರು ಆದೋಣಿ ರೋಡ್ಗೆ ತೊಗೊಂಡು ಮತ್ತೆ ಲೆಫ್ಟ್ ತೊಗೊಬೇಕು ವರ್ವಕಲ್ ಹೋಗೋದಕ್ಕೆ. ಎಮ್ಮಿಗ್ನೂರು ಊರೊಳಗಡೆ ಬರ್ತೀವಲ್ಲ, ಅಲ್ಲಿಂದ ಮುಂದೆ ಬಂದು ನಾವು ಕರ್ನೂಲ್ ರೋಡ್ಗೆ ಜಾಯ್ನ್ ಆಗಬೇಕಾಗತ್ತೆ. ಈ ಸರ್ಕಲಲ್ಲಿ ನಾವು ರೈಟ್ ಅಂತ ತೊಗೊಬೇಕು ವರ್ವಕಲ್ಗೆ ಹೋಗ್ಬೇಕಾದ್ರೆ. ಈ ಸರ್ಕಲಿಂದ ನಿಮಗೆ ವರ್ವಕಲ್ಗೆ 90 ಕಿಲೋಮೀಟ್ರ್ ಇರುತ್ತೆ. ಬಟ್ ಅಲ್ಲ ಸಿಂಗಲ್ ರೋಡು, ಇನ್ನು 2 ಅವರ್ಸ್ ತೋರಿಸ್ತಾ ಇದೆ. ಸೊ ಡೆಸ್ಟಿನೇಷನ್ ಬಂದ್ಬಿಟ್ಟು 11:45ಗೆ ರೀಚ್ ಆಗ್ತೀವಿ ಅಂತ ಹೇಳ್ತಿದ್ದೆ ವರ್ವಕಲ್ಲು. ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು.
ಮಂತ್ರಾಲಯದಿಂದ ಬರ್ತೀವಲ್ಲ, ನಾಗಲಾಪುರಂ ಅಂತ ಊರು ಸಿಗುತ್ತೆ. ಅಲ್ಲಿ ನಾವು ರೈಟ್ ಅಂತ ಹೋಗ್ಬೇಕಾಗುತ್ತೆ. ಬರ್ವಾಕಲ್ ರಾಕ್ ಗಾರ್ಡನ್ಸ್ ಹೋಗ್ಬೇಕಂದ್ರೆ. ಸೊ ನಾವು ಹಿಂಗೆ ಸ್ಟ್ರೈಟ್ ಹೋದ್ರೆ ಹಂಗೆ ಕರ್ನೂಲ್ ಹೋಗ್ಬಿಡ್ತೀವಿ. NH44ಗೆ ಕನೆಕ್ಟ್ ಆದರೆ ನೋಡಿ, ಸ್ಟ್ರೈಟ್ ಹೈದರಾಬಾದ್ 221, ನಾಗ್ಪುರ್ 706, ಕರ್ನೂಲ್ 11. ಮೋಸ್ಟ್ಲಿ ನಾವು ಕರ್ನೂಲ್ ಮೇಲೆ ಹೋಗ್ಬೇಕನ್ಸುತ್ತೆ. ಕರ್ನೂಲ್ ಇನ್ನೊಂದು 11 ಕಿಲೋಮೀಟರ್ ಇದೆ. ದೂರ ಆಗಿರೋದು, ಬೇರೆ ರೂಟ್ ಮೇಲೆ ಹೋಯ್ತು. ಕರ್ನೂಲ್ಗೆ ಹೋಗಂಗಿಲ್ಲ ನಾವು, ಇನ್ನು ಹತ್ರ ರೂಟ್ ಇದೆ, ದೂರ ರೂಟ್ ಹಾಕ್ಬಿಟ್ಟಿದ್ವಿ. ಅದಕ್ಕೆ ಫೋನ್ ಕೊಡ ಎಷ್ಟು ನಮ್ಮದು ಊರೊಳಗಡೆ ತಗೊಂಡೋಗಿ. ನಂದ್ಯಾಲ, ಕಡಪ ಲೆಫ್ಟು, ಚಿತ್ತೂರು ಲೆಫ್ಟು, ಹೈದರಾಬಾದ್ ರೈಟು. ಚಿತ್ತೂರು ಲೆಫ್ಟು, ನಾವೀಗ ರೈಟ್ ಅಂತ ನೋಡಿ. ಇಲ್ಲಿ ರಿಂಗ್ ರೋಡ್ ಇದು ಫ್ಲೈಓವರ್ ಬರುತ್ತೆ. ಇಲ್ಲಿ ಮೋಸ್ಟ್ಲಿ ಲೆಫ್ಟ್ ತಗೊಂಡು ನಾವು ರೌಂಡ್ ಹಾಕ್ಕೊಂಡು ಈ ಫ್ಲೈಓವರ್ ಮೇಲೆ ಜಾಯ್ನ್ ಆಗ್ತೀವಿ. ಬರ್ವಾಕಲ್ ಹೋಗುತ್ತೆ. ಏನು ಹಿಂಗೆ ಟರ್ನಿಂಗು ಸೂಪರ್ ಆಗಿದೆ. ಏನು ಟರ್ನಿಂಗ್ ನೋಡಿ, ಏನು ಕೊಟ್ಟಿದ್ದಾನೆ ಅಂತಲ್ಲ ನೋಡಿ. ಈಗ ಇದು ಫ್ಲೈಓವರ್ ಮೇಲೆ ಜಾಯ್ನ್ ಆಗ್ತಾ ಇದೀವಿ. ನನ್ನ ಕೈಯಲ್ಲಿ ಆ ರೋಡಿಂದ ಬಂದು ಸ್ನೇಹಿತರೆ ನೋಡಿ, ಈಗ ನಾವು ರಾಯಲಸೀಮಾ ಎಕ್ಸ್ಪ್ರೆಸ್ ವೇನಲ್ಲಿದ್ದೀವಿ. ಫುಲ್ ಇರೋದು ಸ್ಟ್ರೈಟ್ ಲೆಫ್ಟ್. ಇಲ್ಲೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನಿಸುತ್ತೆ. ರಾಯಲಸೀಮಾ ಎಕ್ಸ್ಪ್ರೆಸ್ ವೇನ್ ಅಂತ.
ಸ್ಟ್ರೈಟ್ ಪ್ರಜಾನಗರ್ ರೈಟ್ APS ಬ್ರಾಂಚ್. ಈಗ ಒಂದು 20 ಕಿಲೋಮೀಟ್ರ್ ಸಿಂಗಲ್ ರೋಡ್ ಇರುತ್ತೆ ಸ್ನೇಹಿತರೆ. ಆಮೇಲೆ ನಿಮಗೆ NH44 ಮತ್ತು ರಾಯಲಸೀಮಾ ಎಕ್ಸ್ಪ್ರೆಸ್ ಇದೆ. ಕರ್ನೂಲ್ ಸ್ಟ್ರೈಟ್. ಎಷ್ಟು ಹೆಂಗಿದೆ ಬಿಸಿಲು? ತೇಜು ಸಾಕು ಎದೋಳ, ಏನು ಬರೀ ಮಲ್ಕೊಂಡೇ ಇರ್ತೀಯಲ್ಲ. ಆಯ್ತಾ ನಿದ್ದೆ ಲಕ್ಷ? ಕರ್ನೂಲ್ ಏರ್ಪೋರ್ಟ್ ನೋಡಿ, ಇಲ್ಲಿಂದ ಕರ್ನೂಲ್ ಏರ್ಪೋರ್ಟು ಇದು ಎಂಟ್ರೆನ್ಸ್. ಇದು ಸೂಪರ್ ಆಗಿದೆ. ಸ್ನೇಹಿತರೆ, ನಾವು ಮಂತ್ರಾಲಯ ಕಡೆಯಿಂದ ಬಂದರೆ ನೋಡಿ ಈ ರೋಡಲ್ಲಿ ಬರ್ತೀವಿ ನೋಡಿ. ಇದು ಇನೋವಾ ಹೋಗ್ತಾ ಇದೆಯಲ್ಲ, ಆ ರೋಡಲ್ಲಿ ಬರ್ತೀವಿ. ಆ ರೋಡಲ್ಲಿ ಬಂದ್ಬಿಟ್ಟು, ಯಾಕೆಂದರೆ ಕನ್ಫ್ಯೂಸ್ ಆಗುತ್ತೆ ನೀವು ಗೂಗಲಲ್ಲಿ ಹರಿತಾ ರಾಕ್ ರೆಸಾರ್ಟ್ ಹೊರವಕಲ್ ಅಂತ ಹಾಕಿ, ಇಲ್ಲಾಂದರೆ ಹೊರವಕಲ್ ರಾಕ್ ಗಾರ್ಡನ್ಸ್ ಅಂತ ಹಾಕಿದ್ರೂ ಬರುತ್ತೆ. ಸಪೋಸ್ ಏನಾದ್ರು ನೋಡಿ ಇದಾಕಿ ಹರಿತಾ ರಾಕ್ ರೆಸಾರ್ಟ್ ಹೊರವಕಲ್ ಅಂತ ಇದೆಯಲ್ಲ ನೋಡಿ, ಇಲ್ಲಿ ಬಂದ್ಬಿಟ್ಟು ನೀವು ರೈಟ್ ಅಂತ ಹೋಗ್ಬೇಕು. ಯಾಕಂದರೆ ನಾವು ಸ್ಟ್ರೈಟ್ ಹೋಗ್ಬಿಟ್ರೆ ಹೊರವಕಲ್ ಊರೊಳಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಅದಕ್ಕೆ ಇದೊಂದು ಸ್ವಲ್ಪ ನೋಡ್ಕೊಂಡು ಬರ್ತಾರೆ ನೋಡಿ. ಇದು ಹೈವೇ, ಯಾಕಂದ್ರೆ ಇದು ರೋಡ್ ಚಿಕ್ಕದಾಗಿದೆ, ನೋಡ್ತಾ ಇರಲ್ಲ, ರೋಡ್ ಚಿಕ್ಕದಾಗಿದೆ, ಗೊತ್ತಾಗೋದಿಲ್ಲ ಸಡನ್ ಹಂಗೆ. ನಾವು ಮುಂದಕ್ಕೆ ಹೋಗಿ ಮತ್ತು ಹೊರವಕಲ್ ಊರೊಳಗೆ ಹೋಗ್ತಾ ಇದ್ವಿ. ಹೊರವಕಲ್ ಊರೊಳಗೆ ಹೋಗಿ ಮತ್ತೆ ನಾವು ಅಲ್ಲಿ ಕೇಳಿಕೊಂಡು ಮತ್ತೆ ಬಂದಿದ್ದು. ಸೊ ನೀವು ಆ ತಪ್ಪು ಮಾಡಬೇಡಿ ನೋಡಿ. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಹರಿತಾ ರಾಕ್ ರೆಸಾರ್ಟ್ ಹೊರವಕಲ್ ಅಂತ ಇದೆ. ಅದೇ ನಾವು ಗೂಗಲ್ ಸರ್ಚ್ ಮಾಡಿ ಹೊರವಕಲ್ ರಾಕ್ ಗಾರ್ಡನ್ಸ್ ಅಂತ ಹಾಕಿದ್ರೂ ಬರುತ್ತೆ ನಿಮಗೆ. ಈ ಕಾರಲ್ಲಿ ಪಾರ್ಕ್ ಮಾಡಿದ್ದೀನಿ. ಬಟ್ ಜನ ಕಮ್ಮಿ, ತುಂಬ ಬಿಸಿಲಲ್ಲ, ಯಾರು ಜಾಸ್ತಿ ಎಲ್ಲ ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ. ಎಲ್ಲ ಅಲ್ಲೆಲ್ಲ ನಿಂತ್ಕೊಂಡೆಲ್ಲ ಫೋಟೋಗಳು ತೊಗೊತಾ ಇದ್ದಾರಲ್ಲ. ಎಂಟ್ರಿ ಟಿಕೆಟ್ಟು 20 ರೂಪೀಸ್, ಅಡಲ್ಟ್ಸ್ಗೆ, ಚಿಲ್ಡ್ರನ್ಸ್ಗೆ 10 ರೂಪೀಸ್ ಅಂತ ಇದೆ. ಅಬೋ 5 to 10 years. ನೋಡ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ವೆಹಿಕಲ್ಸ್ ಬಿಡೋದಿಲ್ಲ ಇಲ್ಲಿ. ಬಟ್ ಬಿಸಿಲು ತುಂಬ ಇದೆ ಅಂತ ಹೇಳ್ಬಿಟ್ಟು ಜನ ಯಾರು ಇರಲಿಲ್ಲ, ರಶ್ ಏನಿಲ್ಲ. ಅದಕ್ಕೆ ಸರಿ ವೆಹಿಕಲ್ ತೊಗೊಂಡೋಗಿ ಅಂತ ಹೇಳಿದ್ರು. ಬಟ್ ನಾರ್ಮಲಾಗಿ ಬಂದರೆ ಇಲ್ಲೆಲ್ಲ ವೆಹಿಕಲ್ಸ್ ಬಿಡೋದಿಲ್ಲ, ನಡ್ಕೊಂಡೇ ಬರಬೇಕಾಗತ್ತೆ. ಇಲ್ಲೆಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ ವೆಹಿಕಲ್ ಬಿಟ್ಟಿದ್ದಾರೆ. ಹೋಗುತ್ತೆ ಬಾ. ನೋಡ್ತಾ ಇದ್ದೀರಲ್ಲ ಇಲ್ಲಿ ಅಂತ. ಜನ ಎಲ್ಲ ಯಾರಿಲ್ಲ ಜಾಸ್ತಿ. చూడు ఇక్కడంతా తీసుకోండి బాగా చెయ్యి ಎಲ್ಲಿದೆ ಮೇಲಿಲ್ವಲ್ಲ ಇಲ್ಲಿ ಎಲ್ಲ ಹಾಕೋದಕ್ಕೆ ಎಲ್ಲ ಹಾಕ್ಬಿಟ್ಟು ಆ ಕಡೆನೇ ಹಾಕೋದು ಅಲ್ಲೆಲ್ಲಿದೆ
ಫುಲ್ಲು ಬಿಸಿಲು. ಎಣ್ಣೆ ಫುಲ್ಲು. ಮರ ಹತ್ರ ಹಾಕ್ಬೇಕು, ಮರ ಹತ್ರ ಹಾಕಲ್ಲ ಅವರು. ಸ್ನೇಹಿತರೆ ನೋಡ್ತಾ ಇರಲ್ಲ, ಜನ ತುಂಬ ಕಮ್ಮಿ ಇದ್ದಾರೆ. ಯಾಕಂದರೆ 12 ಗಂಟೆ ಆಯಿತು, ಬಿಸಿಲು ಒಳ್ಳೆ ಬಿಸಿಲು ಟೈಮಿಗೆ ಬಂದಿದ್ದೀವಿ. ಅದಕ್ಕೆ ಅವ್ರು ಪಾಪ ಸರಿ ಸರ್ ಮಕ್ಕಳೆಲ್ಲ ಇದ್ದಾರೆ, ಕಾರ್ನ ಮೇಲಕ್ಕೆ ತೊಗೊಂಡೋಗಿ ಅಂತ ಹೇಳಿದ್ರು. ಸೊ ಇಲ್ಲಿ ಹಾಕೋಣ, ಸ್ವಲ್ಪ ನೆರಳಿದೆ ಸಾಕಿಲ್ಲ, ಮತ್ತೆ ಟಚ್ ಆಗುತ್ತೆ ಮೇಲ್ಗಡೆ ಎಲ್ಲ. ಇದೆ ಹೊರ್ವಕಲ್ ರಾಕ್ ಗಾರ್ಡನ್ಸು. ಫುಲ್ಲು ನೋಡಿ, ವೆಹಿಕಲ್ ಮೇಲ್ಗಡೆ ಬಿಟ್ಟರು ತುಂಬ ಬಿಸಿಲಿದೆ ಅಂದ್ಬಿಟ್ಟು, ಮಕ್ಕಳೆಲ್ಲ ಇದ್ದಾರೆ ಅಂತ. ಅದು ಜನ ಇದ್ದರೆ ಬಿಡೋದಿಲ್ಲ, ಸೊ ಜನ ಇಲ್ಲ ಅದಕ್ಕೆ ಬಿಟ್ಟಿದ್ದಾರೆ. ಸೊ ಇಲ್ಲಿ ವೆಹಿಕಲ್ ಮೇಲಕ್ಕೆ ತಂದ್ವಿ. ಫುಲ್ಲೆಲ್ಲ ನೋಡಿ ಸೂಪರಾಗಿದೆ. ಅಂದರೆ ನೀವು ಸಮ್ಮರಲ್ಲಿ ಬರೋಕ್ಕೆ ಹೋಗಬೇಡಿ, ಮಾನ್ಸೂನ್ ಸೀಸನ್ ಆ ಥರ ಎಲ್ಲ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಮಕ್ಕಳೆಲ್ಲ ಆಟಾಡ್ಕೊಳ್ಳೋದಕ್ಕೆಲ್ಲ. ನೋಡ್ತಾ ಇದ್ದೀರಲ್ಲ ನೋಡಿ, ಎಲ್ಲ ಇದು ವೇಸ್ಟ್ ಮೆಟಲ್ ಐಟಮ್ಸಿಂದ ನೋಡಿ ಎಲ್ಲ ನೋಡಿ, ಎಲ್ಲ ಆ್ಯಕ್ಚುಲಿ ವೇಸ್ಟ್ ಮೆಟಲ್ಸು, ಅದರಿಂದ ನೋಡಿ ಎಲ್ಲ ಆರ್ಟ್ ಮಾಡಿದ್ದಾರೆ. ಇದು ಮೋಸ್ಟ್ಲಿ ಇದು ಮೇಕೆ ಅನಿಸುತ್ತೆ, ಮೇಕೆನೋ ಅಥವಾ ಜಿಂಕೆ ಅನಿಸುತ್ತೆ. ಎಲ್ಲ ಇದೆ ನೋಡಿ, ಯಾವುದೆಲ್ಲ ಬಿದೋಗು ಇದೆ, ಬೀಳಿಸ್ಬಿಟ್ಟಿದ್ದಾರೆ. ನೀನು ಅಂತ ತೆಗೀತಿ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ನೋಡಿ, ಸೂಪರಾಗಿದೆ. ಅಂದರೆ ನಾವು ಬಂದಿರೋ ಟೈಮ್ ಸರಿ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ಮೊದಲೇ ಗೊತ್ತಲ್ಲ ಆಂಧ್ರದಲ್ಲಿ ಹೆಂಗಿರುತ್ತೆ ಬಿಸಿಲು ಅಂತ. ಆ್ಯಕ್ಚುಲಿ ನಮ್ಮ ಮಂತ್ರಾಲಯದಲ್ಲಿ ಲೇಟ್ ಆಗೋಯ್ತು, ಬೆಳಗ್ಗೆ ಎದ್ದು ಮಕ್ಕಳೆಲ್ಲ ರೆಡಿಯಾಗಿ ಅಷ್ಟೊದ್ರಲ್ಲಿ ಲೇಟ್ ಆಯಿತು. ಸೊ ಆ್ಯಕ್ಚುಲಿ 9 ಗಂಟೆಗೆ ಬಿಟ್ಟಿದ್ದು. ಸ್ನೇಹಿತರೆ ಇದು ನೋಡಿ, ಇದು ನಿಮಗೆ ಇದು ಒಳ್ಳೆ ಬಾತ್ಕೋಳಿ ಥರ ಇದೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಂಗೆ ಇದೆ ನೋಡಿ, ಬಾತ್ಕೋಳಿ ಥರ ಇದೆ. ಎಲ್ಲರೂ ಬಾತ್ಕೋಳಿ ಥರನೇ ಇದೆ ನೋಡಿ. ಹಂಗೆ ನಿಮಗೆ ಒಂದೊಂದು ಕಲ್ಲೂ ಒಂದೊಂದು ಶೇಪ್ ಕೊಡುತ್ತೆ, ಬಟ್ ಅದು ನಾವು ನೋಡಿದ್ರ ಮೇಲೆ ಇರುತ್ತೆ ನೋಡಿ. ಹಂಗೆ ತೋರಿಸ್ತೀನಿ ರೀ ನೋಡಿ, ಇದು ಬಂದ್ಬಿಟ್ಟು ನೋಡಿ ಆಮೆ ಥರ ಇದೆ ನೋಡಿ, ಅಬ್ಸರ್ವ್ ಮಾಡಿ ನಿಧಾನಕ್ಕೆ ನೋಡಿ, ಒಂಥರ ಆಮೆ ಶೇಪಲ್ಲಿದೆ. ನೋಡಿ ಇದು ಯಾವ ಪ್ರಾಣಿ ಅಂತ, ಯಾವ ಪಕ್ಷಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ನೋಡಿ. ಇದು ಆಸ್ಟ್ರಿಚ್ ಇದು ನೋಡಿ, ಮತ್ತೆ ಇದು ನೋಡಿ ಕೋಳಿ ಹುಂಜ ನೋಡಿ ಹೆಂಗೆ ಮಾಡಿದೆ ಅಂತ. ಈ ಥರ ಹಿಂಗೆ ಸುಮಾರು ಮಾಡಿದ್ದಾರೆ ವೇಸ್ಟ್ ಐರನ್ ಮೆಟಲ್ಸಿಂದ. ಇದು ನೋಡಿ, ಇದು ಆನೆ ಮರಿ ನೋಡ್ತಾ ಇದ್ದೀರಲ್ಲ, ಆನೆ ಮರಿ ಚಿಕ್ಕದಾಗಿ ಮಾಡಿದ್ರು ನೋಡಿ. ಇದು ತುಂಬ ಸೂಪರಾಗಿದೆ, ಆದರೆ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಇದು ಮೋಸ್ಟ್ಲಿ ಇದು ಟಗರ್ ಅನಿಸುತ್ತೆ ಸ್ನೇಹಿತರೆ ನೋಡಿ. ಹಿಂಗೆಲ್ಲ ಒಂದು ಸ್ವಲ್ಪ ಕೊಂಬುಗಳೆಲ್ಲ ಬಂದಿದೆ, ನಿಧಾನಕ್ಕೆ ಅಬ್ಸರ್ವ್ ಮಾಡಿ. ಟಗರ್ ಅನಿಸುತ್ತೆ ಇದು ನೋಡಿ. ಅದು ಪಕ್ಕನ ಇದು ನವಿಲು ನೋಡ್ತಾ ಇದ್ದೀರಲ್ಲ ನೋಡಿ, ನವಿಲು ಈ ಥರ ಎಲ್ಲ ಮಾಡಿದ್ದಾರೆ. ಇದು ಮೋಸ್ಟ್ಲಿ ಯಾವುದಪ್ಪ ಇದು, ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಏನಾದರೂ ಗೊತ್ತಾದರೆ ಹೆಸರನ್ನ ಮೆನ್ಷನ್ ಮಾಡಿ ಯಾವುದು ಅಂತ. ಇದು ಅಷ್ಟು ಯಾವುದೋ ಅಂತ ಗೊತ್ತಾಗ್ತಿಲ್ಲ, ಮೋಸ್ಟ್ಲಿ ಕುದುರೆ ಅನಿಸುತ್ತೆ ಸ್ನೇಹಿತರೆ. ಇದು ಕುದುರೆ ಇರಬೇಕು. ಇದು ನೋಡಿ, ಇದು ಹಸು ನೋಡಿದ ತಕ್ಷಣ, ಕೊಂಬುಗಳು ನೋಡಿದ ತಕ್ಷಣ ಗೊತ್ತಾಗುತ್ತೆ ಹಸು ಎಮ್ಮೆ ಆ ಥರನೇ. ಇದು ಹಸು ಇಲ್ಲ ಎಮ್ಮೆ, ಎರಡರಲ್ಲಿ ಯಾವ್ದಾದ್ರು ಅಂತ ತಿಳ್ಕೊಬೋದು. ಈ ಥರ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ನಿಜವಲ್ಲೂ. ಸ್ನೇಹಿತರೆ ನೋಡಿ ಹೆಂಗಿದೆ ಅಂದ್ಬಿಟ್ಟಿದ್ದು ನೋಡ್ತಾ ಇದ್ದೀರಲ್ಲ.
ಸ್ನೇಹಿತರೆ ನೋಡಿ ಸೃಷ್ಟಿ ಹೆಂಗಿದೆ ಅಂತ. ಸೊ ನೇಚರು ನಮಗೆ ಯಾವ ಥರ ಗಿಫ್ಟ್ ಕೊಟ್ಟಿದೆ ಅಂತ ನೋಡಿ. ನಿಜವಲ್ಲ ಇದೆಲ್ಲ ನೋಡಿರೋ ಒಂಥರ ಈ ಕ್ರಿಯೇಷನ್ ನೋಡಿದ್ರೆ ನಿಜವಲ್ಲೂ ದೇವ್ರ ಸೃಷ್ಟಿನೇ ಒಂಥರ ದೇವರ ಸೃಷ್ಟಿನೇ ಒಂಥರ ಅದ್ಭುತ ಅಂತ ಹೇಳ್ಬೋದು. ನೋಡಿ ನಿಮಗೆ ಯಾವ ಥರ ಸೃಷ್ಟಿ ಇದೆ ನೋಡಿ, ದೇವರು ಯಾವ ಥರ ಸೃಷ್ಟಿ ಮಾಡಿದ್ದಾರೆ ಅಂತ ನೋಡಿ. ನೋಡ್ತಾ ಇದ್ದೀರಾ ಸ್ನೇಹಿತರೆ? ಸ್ನೇಹಿತರೆ ನೋಡಿ, ಇದು ನೀವು ನಿಧಾನಕ್ಕೆ ಅಬ್ಸರ್ವ್ ಮಾಡಿ. ಇದು ಬಂದ್ಬಿಟ್ಟು ನಿಮಗೆ ಒಂಟೆ ಥರ ಕಾಣಿಸುತ್ತೆ. ಇದು ಒಂಟೆ ಥರ ಕಾಣಿಸುತ್ತೆ ನೋಡಿ. ಇದು ಬಂದ್ಬಿಟ್ಟು ಒಂಥರ ನಿಮಗೆ ಇದು ಮೂತಿ, ಇದು ನೋಡಿ ಒಂಟೆ ಕೂತ್ಕೊಂಡಿರೋ ಥರ ಕಾಣಿಸುತ್ತೆ ನಿಮಗೆ. ನೋಡಿ ನಿಧಾನಕ್ಕೆ ಅಬ್ಸರ್ವ್ ಮಾಡಿ. ಇದಲ್ಲ ಹೌದಾ? ಇದೆ ಸ್ನೇಹಿತರೆ. ನೋಡ್ತಾ ಇರಲ್ಲ ಹೊರವಕ್ಕಲ್ಲು ರಾಕ್ ಗಾರ್ಡನ್ಸ್ದು ಮೈನ್ ಅಟ್ರಾಕ್ಷನ್ ತೋರಿಸ್ತೀನಿ ಈಗ ನೋಡಿ. ಇದೇ ನಿಮಗೆ ಮೈನ್ ಅಟ್ರಾಕ್ಷನ್ನು. ನೋಡಿ ಹಿಂಗೆ ಆ್ಯಕ್ಚುಲಿ ಇದು ಹೆಂಗೆ ಅಂದರೆ ಒಂಥರ ಇದು ಮ್ಯಾನ್ ಮೇಡ್ ಥರ ಇದೆ. ಸೊ ಮನುಷ್ಯರೇ ಹಿಂಗೆ ಹತ್ತು ಕಡೆ ಈ ಕಡೆ ಕಲ್ಲನ್ನ ಕೊಟ್ಟು ಸಪೋರ್ಟ್ ಕೊಟ್ಟು ಈ ಕಲ್ಲನ್ನ ಮೇಲ್ಗಡೆ ನಿಲ್ಲಿಸಿದ್ದಾರೆ ಅಂತ ಅನ್ಕೊಬೋದು. ಬಟ್ ರಿಯಲ್ ಆಗಿ ನೋಡಿ ದೇವ್ರ ಸೃಷ್ಟಿ ಹೆಂಗಿದೆ ಅಂತ. ಮನುಷ್ಯರು ಮಾಡಿರೋ ಥರನೇ ಮಾಡಿದ್ದಾರೆ. ಬಟ್ ನೋಡಿ ಇದು ಮೇನ್ ಅಟ್ರಾಕ್ಷನು ಹೊರವಕ್ಕಲ್ದು. ನೋಡಿ ನಿಮಗೆ ಒಂದೊಂದು ಅಷ್ಟೇ ಒಂದೊಂದು ಥರ ಕಾಣಿಸ್ತಾ ಇದೆ. ಇದು ಹಾಗೆ ಇಲ್ಲಿ ಸ್ನೇಹಿತರು ನೋಡ್ತಾ ಇದ್ದೀರಲ್ಲ, ನೋಡ್ತಾ ಇದ್ದೀರ ನೋಡಿ ಹಿಂಗಿದೆ ನೋಡು. ಹಾಗೆ ಇಲ್ಲೊಂದು ಚಿಕ್ಕ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೋಡೋಣ ಇಲ್ಲಿಂದ ಯಾವ ಥರ ವ್ಯೂ ಇದೆ ಅಂತ ನೋಡೋಣ. ಬಟ್ ಸ್ನೇಹಿತರೆ ಬಿಸಿಲೆಲ್ಲ ಮಾನ್ಸೂನ್ ಟೈಮಲ್ಲಿ ಬನ್ನಿ. ಈಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಬಟ್ ನೋಡಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ. ಆ್ಯಕ್ಚುಲಿ ಅಕಸ್ಮಾತ್ ನಿಮಗೆ ಮಾನ್ಸೂನ್ ಟೈಮಲ್ಲಿ ಬಂದರೆ ನೋಡಿ ಇಲ್ಲೆಲ್ಲ ನೀರು ಹರಿತಾ ಇರುತ್ತೆ ಅನ್ಸುತ್ತೆ, ಅದಕ್ಕೆ ಇದು ಕಟ್ಟಿದ್ದಾರೆ. ನೋಡಿ ಅಲ್ಲ ಸ್ವಲ್ಪ ನೀರಿದೆ ನೋಡಿ, ನೋಡಿ ಕಾಣಿಸ್ತಾ ಇದೆಯಾ? ನೋಡಿ ಅಲ್ಲ ಸ್ವಲ್ಪ ನೀರಿದೆ. ಈಗ ಸಮ್ಮರ್ ಅಲ್ವಾ, ಸೊ ಬೇಸಿಗೆಗಾಲದಲ್ಲಿ ನೀರಿಲ್ಲ. ಅದಕ್ಕೆ ನಾನು ಹೇಳಿದ್ದು ಮಾನ್ಸೂನ್ ಟೈಮಲ್ಲಿ ಬಂದಾಗ ಸ್ವಲ್ಪ ನಿಮಗೆ ಚೆನ್ನಾಗಿರುತ್ತೆ, ಫುಲ್ಲು ಗ್ರೀನರಿ ಇರುತ್ತೆ. ನೋಡಿ ಮರ ಎಲ್ಲ ಒಣಗೋಗ್ಬಿಟ್ಟಿದೆ. ಸ್ನೇಹಿತರೆ ಬಿಸಿಲು ಹೆಂಗಿದೆ ಅಂದರೆ ಫುಲ್ಲು ಸಿಕ್ಕಾಪಟ್ಟೆ ಸುಡ್ತಾ ಇದೆ ಹಂಗೆ. ಸೊ ಹೆಂಗೋ ಅವ್ರು ಕಾರ್ ಬಿಟ್ಟಿದ್ದಕ್ಕೆ ಪರವಾಗಿಲ್ಲ. ಇಲ್ಲ ಕೆಳಗಡೆಯಿಂದ ಮೇಲಿಗೆ ನಡ್ಕೊಂಬರ್ಬೇಕು ಅಂದಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಆ ಥರ ಪರವಾಗಿಲ್ಲ, ಮಕ್ಕಳೆಲ್ಲ ಇರೋದ್ರಿಂದ ಅವ್ರು ಪರವಾಗಿಲ್ಲ, ಬಿಟ್ಟರೆ ಮೇಲಕ್ಕೆ ಎಕ್ಸರ್ ಪರವಾಗಿಲ್ಲ, ವೆಹಿಕಲಲ್ಲೇ ಹೋಗಿ ಅಂತ. ನೋಡಿ ಹೆಂಗಿದೆ ಅಂದ್ಬಿಟ್ಟು ನಿಮಗೆ ಪ್ಲೇಸು. ಆಲ್ಮೋಸ್ಟ್ ಅಲ್ಲಿ ನಿಮಗೆ ಒಂದು 2-3 ಅವರ್ಸ್ ಬೇಕು ಫುಲ್ಲಾಗಿ ಫುಲ್ಲಾಗಿ ನೋಡ್ಬೇಕಾದ್ರೆ. ಒಂದು 2-3 ಅವರ್ಸ್ ಬೇಕು. ಏನಾದ್ರೆ ನಿಮ್ಗೆ ಇಲ್ಲಿ ಇನ್ನೊಂದೇನಪ್ಪ ನೋಡಿ, ಒಂದೊಂದು ಕಲ್ಲೂ ಒಂದೊಂದು ಪ್ರಾಣಿ ಇಮೇಜ್ನ ತೋರಿಸುತ್ತೆ. ಬಟ್ ಅದು ನಮ್ಮ ಊಹೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಇಲ್ಲಿ ನಾನು ತೆಲುಗು ಫಿಲಮ್ಗಳು ಸುಮಾರು ಶೂಟಿಂಗ್ ಆಗಿದೆ ಸ್ನೇಹಿತರೆ. ಒಂದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ವೆಂಕಟೇಶ್ದು, ಮತ್ತು ಪ್ರಭಾಸ್ದು ಬಾಹುಬಲಿ ಇರ್ಬೋದು, ಅದೆಲ್ಲ ಇಲ್ಲೇ ಶೂಟಿಂಗ್ ಆಗಿರೋದು. ಮತ್ತು ಇನ್ನೊಂದು ಸುಮಾರು ಫ್ರ್ಯಾಕ್ಷನ್ ಸುಮಾರು ಫಿಲಮ್ಗಳೆಲ್ಲ ಇಲ್ಲೇ ಶೂಟಿಂಗ್ ಆಗಿರೋದು, ತೆಲುಗು ಫಿಲಮ್ಸು. ಮತ್ತು ನೋಡಿ ಇದೆಲ್ಲ ರೂಮ್ಸ್ ಎಲ್ಲ ಇದ್ದಾವೆ, ಬಟ್ ಅವೈಲಬಿಲಿಟಿ ಇದೆ ಇಲ್ವಾ ಅಂತ ಗೊತ್ತಿಲ್ಲ. ನೋಡಿ ಇದೆಲ್ಲ ರೂಮ್ಸ್ ಎಲ್ಲ ಇದ್ದಾವೆ, ಬಟ್ ಮೋಸ್ಟ್ಲಿ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ. ಇಲ್ಲಿವರೆಗೂ ವೆಹಿಕಲ್ ಬರುತ್ತೆ.
ಆಲ್ಮೋಸ್ಟ್ ಎಲ್ಲ ರೂಮ್ಸ್ ಇದ್ದಾವೆ. ಫೈರ್ ಕ್ಯಾಂಪ್ ಎಲ್ಲ ಇರುತ್ತೆ ಅನ್ಸುತ್ತೆ. ಫೈರ್ ಕ್ಯಾಂಪ್ ಎಲ್ಲ ಹಾಕಿದ್ದಾರೆ. ನೋಡ್ಕೊ ಎಷ್ಟಲ್ಲಿ ಬರ್ಬೋದಾ? ನೋಡ ಹಿಂಗಡೆ ಇದ್ದೀರಾ ನೋಡ್ರಿ, ಬರ್ಬೋದಾ? ಬರ್ಬೋದಾ? ನೋಡಿ ಇದು ಮೋಸ್ಟ್ ಅದು ರೂಮ್ಸ್ ಎಲ್ಲ ಇದೆ. ಮೋಸ್ಟ್ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೋಬೋದು ಅನ್ಸುತ್ತೆ. ಕಾರ್ ಅಷ್ಟು ಇಲ್ಲಿವರೆಗೂ ಬರುತ್ತೆ. ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ನೋಡಿ ಒಂದೊಂದು ಕಲ್ಲು ನೋಡಿ, ಇದೊಂಥರ ಸೂಪರ್ ಆಗಿದೆ ನೋಡಿ ಸ್ನೇಹಿತರೆ. ಎಲ್ಲ ಹೆಂಗೆ ಅಂದರೆ ನಿಲ್ಲಿಸ್ದಂಗಿದೆ. ಎಲ್ಲ ಒಂಥರ ಕಲ್ಗಳನ್ನೆಲ್ಲ ನಿಲ್ಲಿಸ್ದಂಗಿದೆ.